ಎಲ್ಲರಿಗೂ ನಮಸ್ಕಾರ. ಶಾಸ್ತ್ರಗಳ ಪ್ರಕಾರ ಈ 5 ದಿನ ಪತಿ ಪತ್ನಿ ಶೃಂಗಾರ ಮಾಡಬಾರದು. ಮೊದಲನೆಯದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆಯ ಒಳಗೆ ಸಂಭೋಗವನ್ನು ಮಾಡಬಾರದು. ಈ ಸಮಯದಲ್ಲಿ ದೇವಾನುದೇವತೆಗಳ ಶಕ್ತಿ ಪ್ರಕೃತಿಯಲ್ಲಿ ಹೆಚ್ಚಾಗಿರುತ್ತದೆ. ದಿನದಲ್ಲಿ ಅತ್ಯಂತ ಪವಿತ್ರವಾದ ಸಮಯವೆಂದರೆ ಅದು ಬ್ರಾಹ್ಮಿ ಮುಹೂರ್ತ ಮಾತ್ರ. ಈ ಸಮಯವು ದೇವರು ದೇವತೆಗಳ ಪೂಜೆಗೆ ಅತ್ಯಂತ ಪುಣ್ಯಕರವಾದಂತಹ ಸಮಯ. ಆದ್ದರಿಂದ ಈ ಸಮಯದಲ್ಲಿ ಪತಿ ಪತ್ನಿ ಶೃಂಗಾರ ಮಾಡಬಾರದು. ಎರಡನೆಯದಾಗಿ ಅಸುರ ಸಂಧ್ಯಾ ಸಮಯ ಅಂದರೆ ಸಂಜೆ 5:30ರಿಂದ ರಾತ್ರಿ 7:30 ಒಳಗೆ ಪತಿ ಪತ್ನಿ ಸೇರಲೇಬಾರದು. ಏಕೆಂದರೆ ಭಾಗವತದಲ್ಲಿ ಶಿವನು ಈ ಸಮಯದಲ್ಲಿ ಪ್ರಮದಗಣಗಳ ಜೊತೆ ಸಂಚಾರ ಮಾಡುತ್ತಾ ಇರ್ತಾನೆ. ಈ ಸಮಯದಲ್ಲಿ ಶೃಂಗಾರ ಮಾಡಿದರೆ ರಾಕ್ಷಸರಂತಹ ಮಕ್ಕಳು ಜನಿಸುತ್ತಾರೆ. ಮೂರನೆಯದಾಗಿ ಪವಿತ್ರ ಪರ್ವದಿನಗಳು ಅಂದರೆ ವಿನಾಯಕ ಚೌತಿ, ವರಮಹಾಲಕ್ಷ್ಮಿ ವ್ರತ, ಶಿವರಾತ್ರಿ, ವೈಕುಂಠ ಏಕಾದಶಿ, ಸತ್ಯನಾರಾಯಣ ವ್ರತ, ಅಮಾವಾಸ್ಯೆ, ಹುಣ್ಣಿಮೆ, ಮಾಸ ಶಿವರಾತ್ರಿ ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಪತಿ ಪತ್ನಿ ಶೃಂಗಾರವನ್ನು ಮಾಡಬಾರದು. ಇದರಿಂದ ಉಂಟಾಗುವ ದೋಷಗಳಿಗೆ ಪರಿಹಾರ ಸಿಗುವುದು ತುಂಬ ಕಷ್ಟ. ಆದ್ದರಿಂದ ಈ ದಿನಗಳಲ್ಲಿ ಪತಿ ಪತ್ನಿ ಸೇರಲೇಬಾರದು. ಇನ್ನು ನಾಲ್ಕನೆಯದಾಗಿ ಗ್ರಹಣ ಏರ್ಪಡುವ ದಿನ, ಸೂರ್ಯಗ್ರಹಣ, ಚಂದ್ರಗ್ರಹಣ ಜರುಗುವ ದಿನಗಳಂದು ಗಂಡ ಹೆಂಡತಿ ಸೇರಬಾರದು. ಈ ಸಮಯದಲ್ಲಿ ಸೇರುವ ಸ್ತ್ರೀ ಪುರುಷರ ದೇಹಕ್ಕೆ ಗ್ರಹಣದ ಕಿರಣಗಳು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ನೀಡುತ್ತವೆ. ಹುಟ್ಟುವ ಮಕ್ಕಳಿಗೆ ಅನೇಕ ಕಷ್ಟಗಳು ಎದುರಾಗುತ್ತವೆ. ಜೀವನ ಪೂರ್ತಿ ದಾರಿದ್ರ್ಯವಂತರಾಗುತ್ತಾರೆ. ಇನ್ನು ಐದನೆಯದಾಗಿ ಸ್ತ್ರೀಯರು ಮುಟ್ಟಾದಾಗ ಮರೆತು ಕೂಡ ಸೇರಬಾರದು. ಸ್ತ್ರೀಯರ ಮುಟ್ಟಿನ 5 ದಿನಗಳಲ್ಲಿ ಅವರಿಗೆ ತೊಂದರೆಯನ್ನು ನೀಡಬಾರದು. 5 ದಿನ ಸಂಪೂರ್ಣವಾದ ನಂತರ ಸ್ನಾನ ಆದ ಮೇಲೆ 6ನೇ ದಿನದಿಂದ ಸೇರಬಹುದು. ಕತ್ತಲೆಯ ಕೋಣೆಯಲ್ಲಿ ಪತಿ ಪತ್ನಿ ಮಲಗಬಾರದು. ಜೀವನ ಪೂರ್ತಿ ಕಷ್ಟಗಳು ಬರುತ್ತವೆ. ಕತ್ತಲಲ್ಲಿ ಮಲಗುವವರಿಗೆ ದಾರಿದ್ರ್ಯ ಬಿಡೋದಿಲ್ಲ. ಈ ವಿಚಾರದ ಬಗ್ಗೆ ಅಷ್ಟಾದಶ ಪುರಾಣದಲ್ಲಿ ಶ್ಲೋಕದ ಸಹಿತ ವಿವರಿಸಲಾಗಿದೆ. ಆದ್ದರಿಂದ ಪತಿ ಪತ್ನಿಯರು ಈ 5 ದಿನ ಶೃಂಗಾರವನ್ನು ಮಾಡಲೇಬಾರದು. ಮಾಡಿದರೆ ಜೀವನ ಪೂರ್ತಿ ಕಷ್ಟ ತಪ್ಪುವುದಿಲ್ಲ. ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಮಕ್ಕಳ ಏಳಿಗೆಯಾಗುವುದಿಲ್ಲ. ಹುಟ್ಟುವ ಮಕ್ಕಳಿಗೆ ದೋಷ ಉಂಟಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.